ಓಕೆ, ಈಗ ಬರ್ತಾ ಇರುವಂತ ಆತ ಕೇವಲ ಮೊದಲ ಆರೋಪಿಗೆ ಈ ರೀತಿ ಸಂದೇಶ ಕಳಿಸಿದ್ದಲ್ಲ ಅಂದ್ರೆ ರೇಣುಕಾಸ್ವಾಮಿ ಬಗ್ಗೆ ಟಿವಿ ನಾಗೇಶ್ ಹೇಳೋದು ಅವನ ಗುಣನೇ ಅಂತದ್ದು. ಇದ್ದ ಬದ್ದ ಎಲ್ಲ ಹೆಣ್ಮಕ್ಳಿಗೆ ಆ ಥರ ಕಳಿಸ್ತಾನೆ. ಸಾಕಷ್ಟು ಮಹಿಳೆಯರಿಗೆ ಇದೇ ರೀತಿ ಸಂದೇಶ ಕಳಿಸಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆತ ಕೇವಲ ಮೊದಲ ಆರೋಪಿ ಅಂತಂದರೆ ಕೇವಲ ಪವಿತ್ರ ಗೌಡಗೆ ಮಾತ್ರ ಅಲ್ಲ ಮಹಾಸ್ವಾಮಿಗಳೇ, ಇವನಿಗೆ ಇದೇ ಕೆಲಸ, ಇದೇ ಮಾಡ್ತಾ ಇರ್ತಾನೆ ಅವನು ಅಂತೇಳಿ ಬೇಲ್ ಅರ್ಜಿ ವಿಚಾರಣೆ, ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಒಳಗಿರುವಂತಹ ದರ್ಶನ್ ಅಂತೂ ಹೊರಗೆ ಬಂದಿದ್ದಾರೆ 45 ದಿನಗಳ ಮಟ್ಟಿಗೆ ಆಪರೇಷನ್ ಆಗಬೇಕು ಅಂತೇಳಿ. ಅದು ಕೂಡ ಒಂದು ಕಿರಿಕಿರಿ ಆಗ್ತಾ ಇದೆ, ಆಪರೇಷನ್ ಯಾಕೆ ಆಗ್ತಾ ಇಲ್ಲ ಅಂತೇಳಿ ಒಂದು ಕಡೆ. ಮತ್ತೊಂದು ಕಡೆ ರೆಗ್ಯುಲರ್ ಬೇಲ್ಗೆ ಅರ್ಜಿ ಸಲ್ಲಿಸಿದ್ದಾರೆ, ಅದರ ವಿಚಾರಣೆ ಇವತ್ತು ನಡೀತಾ ಇದೆ. ನಿಮಗೆ ತೋರಿಸ್ತಿರೋ ಸಂದೇಶಗಳು ಕೇವಲ ಸ್ಯಾಂಪಲ್ ಅಷ್ಟೇ, ಇವನಿಂತ ತುಂಬ ಮಾಡ್ತಾ ಇದ್ದಾನೆ. ನಿಮಗೆ ತೋರಿಸ್ತಾ ಇರೋ ಸಂದೇಶಗಳು ಕೇವಲ ಸ್ಯಾಂಪಲ್, ಇವನಿಗಿದೇ ಕೆಲಸ ಅಂಥೇಳಿ ರೇಣುಕಾಸ್ವಾಮಿ ಮಾಡಿದಂಥ ತಪ್ಪನ್ನು ಟಿವಿ ನಾಗೇಶ್ ಅವರು ಜಡ್ಜ್ ಮುಂದೆ ಹೇಳ್ತಾನೇ ಇದ್ದಾರೆ. ಅವ್ಯಾಚ್ಯ ಶಬ್ದಗಳನ್ನು ಬಳಸ್ತಾ ಇದ್ದ, ಆಮೇಲೆ ಎಲ್ಲ ಹೇಳ್ತಾ ಇದ್ದಾರೆ. ಜಯಣ್ಣ ಅಂತಿದ್ದಾರೆ, ಅವರ ಶೆಡ್ಡಿಗೆ ಕರೆತರಲಾಗಿತ್ತು, ನಂತರ ಬೆಳಗ್ಗೆ ಆತನ ಹೆಣ ಅಲ್ಲಿ ಸಿಕ್ಕಿದೆ, ಈ ಥರ ವಾದಗಳು ಮಂಡನೆ ಆಗ್ತಾ ಇದೆ. ನಂತರ ಬೆಳಗ್ಗೆ ಮೋರಿ ಪಕ್ಕ ಶವ ಪತ್ತೆಯಾಗಿತ್ತು, ಮಧ್ಯಾಹ್ನ ಸಂಜೆ ಬರ್ತಾನೆ, ಬೆಳಿಗ್ಗೆ ಮೋರಿ ಪಕ್ಕ ಶವ ಪತ್ತೆಯಾಗಿತ್ತು. ಇದು ಸಿ.ವಿ. ನಾಗೇಶ್ ಅಂದರೆ ದರ್ಶನ್ ಪರ ವಕೀಲರ ವಾದ. ಇದಕ್ಕೆ ಪ್ರಸನ್ನ ಕುಮಾರ್ ಯಾವ ರೀತಿ ಡಿಫೆನ್ಸ್ ಮಾಡ್ತಾರೆ ಕಾದು ನೋಡಬೇಕು. ಇಬ್ಬರು ಕೂಡ ಪ್ರತಿಷ್ಠಿತ ಲಾಯರ್ಗಳು. ಆಮೇಲೆ ಲಾಯರ್ಗಳಿಗೆ ಕೂಡ ಇದೊಂಥರ ಭಾಳ ಪ್ರತಿಷ್ಠೆಯ ವಿಚಾರ. ಯಾರು ಗೆದ್ದರು, ಯಾವ ರೀತಿ ವಾದ ಮಾಡಿದರು, ಯಾಕಂದರೆ ಅದು ತುಂಬ ವರ್ಷಗಳ ಕಾಲ ನೆನಪಿನಲ್ಲಿ ಉಳಿದಿರ್ತದೆ. ಆಮೇಲೆ ಕೊಡುವಂಥ ಜಡ್ಜ್ಮೆಂಟ್ ಕೂಡ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಇವರೇ ಸಿ.ವಿ. ನಾಗೇಶ್ ಕಾಣ್ತಾ ಇದ್ದಾರಲ್ಲ, ಸಿ.ವಿ. ನಾಗೇಶ್ ಮತ್ತು ಅವರ ಟೀಮ್, ಕ್ರಿಮಿನಲ್ ಲಾಯರ್. ಘಟನೆ ನಡೆದ ಸ್ಥಳ ಆರ್ ನಗರ ಠಾಣಾ ವ್ಯಾಪ್ತಿ, ಶವ ಸಿಕ್ಕ ಸ್ಥಳ ಕಾಮಾಕ್ಷಿ ಪಾಳ್ಯ ಠಾಣಾ ವ್ಯಾಪ್ತಿ. ಸೆಕ್ಯೂರಿಟಿ ಗಾರ್ಡ್ ನೀಡಿದ ಮಾಹಿತಿ ಆಧರಿಸಿ ಕೇಸ್. ಅಂದರೆ ಮತ್ತೊಂದು ಕಡೆ ಹಾಕಿರ್ತಾರೆ ಅಂತ ಹಣವನ್ನು ತೆಗೆದುಕೊಂಡು ಹೋಗಿ. ಇದರ ಉದ್ದೇಶ ನಾವು ಹಿಂದೆ ಕೂಡ ಚರ್ಚೆ ಮಾಡಿದ್ವಿ. ಕಾಮಾಕ್ಷಿ ಪಾಳ್ಯ ಪೊಲೀಸ್ ಆಫೀಸರ್ ಏನಿದ್ದಾನೆ ಆತ ಗೊತ್ತಿದೆ ಸಂಬಂಧಪಟ್ಟ ಒಬ್ಬರಿಗೆ. ಹಾಗಾಗಿ ಆರ್ ನಗರ ಠಾಣಾ ವ್ಯಾಪ್ತಿಯಲ್ಲೂ ನಡೆದಿದ್ದರೂ ಕೂಡ ಅಲ್ಲೇ ಪಕ್ಕದಲ್ಲಿ ಶವ ಬಿಸಾಕದೆ ದೂರದ ಕಾಮಾಕ್ಷಿ ಪಾಳ್ಯ ಠಾಣಾ ವ್ಯಾಪ್ತಿಯಲ್ಲಿ ಹೆಣವನ್ನು ಬಿಸಾಕ್ತಾರೆ. ಸೆಕ್ಯೂರಿಟಿ ಗಾರ್ಡ್ ನೀಡಿದ ಮಾಹಿತಿ ಆಧರಿಸಿ ಕೇಸ್. ಅಪರಿಚಿತ ವ್ಯಕ್ತಿ ಮೇಲೆ ಕೊಲೆ ಪ್ರಕರಣ ದಾಖಲಾಗುತ್ತೆ. ಕಾಮಾಕ್ಷಿ ಪಾಳ್ಯ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಇದೆಲ್ಲ ಈ ಹಿಂದೆ ಕೂಡ ಹೇಳಿದ್ದೀವಿ. ನೋಡಿ, ನಾಗೇಶ್ ವಾದ ಮಾಡ್ತಾರೆ ಆಪರೇಷನ್ಗೆ ಇದು ಆಪರೇಷನ್ ಬಗ್ಗೆ ಕೂಡ. ಇಬ್ಬರ ವಾದ ನೋಡಿ. ನೀವು 2 ಪಾಯಿಂಟ್ಗಳನ್ನ ಓದ್ಬೋದು. ಬೇಲ್ ಕೊಡಿ ಅಂತ ಕೇಳ್ತಾ ಇದ್ದಾರೆ, ಬೇಲ್ ಕೊಡಬೇಡಿ ಅಂತ ಇವರು ಯಾರು SP
ಅವ್ರು ಹೇಳ್ತಾರೆ ನೋಡಿ, ಈಗ ಆಪರೇಷನ್ ಆಗಬೇಕು ಅಂತ ಹೊರಗೆ ಹೋಗಿದ್ದಾರೆ, ಇನ್ನು ಕೂಡ ಆಪರೇಷನ್ ಮಾಡ್ತಾನೆ ಇಲ್ಲ, ಎಲ್ಲ ನಾಟಕ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಅವರು ವಾದ ಮಂಡಿಸ್ತಾರೆ. ಆಗ ಸಿ ವಿ ನಾಗೇಶ್ ಹೇಳ್ತಾರೆ, ಇಲ್ಲ ಸ್ವಾಮಿ ಹಾಗೇನಿಲ್ಲ, ಅದು ಆಪರೇಷನ್ ಆಗಬೇಕು ಅಂತಂದರೆ ಬಿ ಪಿ ನಿಯಂತ್ರಣಕ್ಕೆ ಬರಬೇಕು, ಬಿ ಪಿ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಸಿ ವಿ ನಾಗೇಶ್ ತಮ್ಮ ವಾದವನ್ನು ಮಂಡಿಸ್ತಾರೆ. ಅವ್ರಿಗೂ ಗೊತ್ತಿರ್ತದೆ ಯಾವ ವಾದಗಳನ್ನು ಪ್ರಬಲವಾಗಿ ಮಂಡಿಸಬೇಕು ಅಂತೇಳಿ. ಅದಕ್ಕೆ ಗುಡ್ಡೆಗೆ ಗುಡ್ಡ ಅಡ್ಡ ಇದೆ, ಮತ್ತೊಬ್ರು ಇರ್ತಾರೆ, ನೋಡೋಣ ಏನಾಗುತ್ತೆ ಅಂತೇಳಿ. ನಿರಂತರವಾಗಿ ಇವತ್ತು ಜನರಲ್ ಬೇಲ್ ಸಿಗುತ್ತಾ ಅನ್ನುವಂಥ ಒಂದು ಕುತೂಹಲ ಇದೆ. ಆಪರೇಷನ್ ಯಾಕಾಗಿಲ್ಲ ಅನ್ನೋ ಪ್ರಶ್ನೆಗಳು ಕೂಡ ಬರಬಹುದು, ಅದಕ್ಕೂ ಕೂಡ ಉತ್ತರ ಕೊಡುವಂಥದ್ದಾಗ್ತಾ ಇದೆಯಂತೆ. ಬಂದಿರೋದ್ರಿಂದ ದರ್ಶನ್ಗೆ ಸಂಬಂಧಪಟ್ಟ ಹಾಗೆ, ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ನಲ್ಲಿ ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ಆರಂಭ. ಈಗ ದರ್ಶನ್, ಪವಿತ್ರ ಸೇರಿದಂತೆ 6 ಮಂದಿ ಬೇಲ್ ಅರ್ಜಿ ವಿಚಾರಣೆ. ಪೂರ್ಣ ಚಾರ್ಜ್ ಶೀಟ್ ನ್ಯಾಯಾಲಯಕ್ಕೆ ತಂದ ತನಿಖಾಧಿಕಾರಿ ಇನ್ನೊಂದು ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಿದ್ದಾರೆ. ದರ್ಶನ್ ಪರ ವಕೀಲ ಸಿ ವಿ ನಾಗೇಶ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ಬಹಳ ಕುತೂಹಲ. ಮೆರಿಟ್ ಆಫ್ ಕೇಸ್ ಮೇಲೆ ನಾಗೇಶ್ ವಾದ. ಹೈಕೋರ್ಟ್ನಲ್ಲಿ ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ಆರಂಭಗೊಂಡಿದೆ. ದರ್ಶನ್, ಪವಿತ್ರ ಸೇರಿದಂತೆ 6 ಮಂದಿ ಬೇಲ್ ಅರ್ಜಿ ವಿಚಾರಣೆ. ಮತ್ತೆ ನೀವು ಕೇಳಬಹುದು, ಈಗ ಹೊರಗಿದ್ದಾರಲ್ಲ ಅಂತೇಳಿ, ಅದು ಮಧ್ಯಂತರ ಬೇಲ್, ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೊಟ್ಟಿರುವಂತಹ ಬೇಲ್. ಇದು ರೆಗ್ಯುಲರ್ ಬೇಲ್. ಇಲ್ಲಿ ಏನಾದರೂ ಬೇಲ್ ಸಿಕ್ಕಿದ್ರೆ ಮತ್ತೆ ಕೆಲವು ದಿನಗಳ ಕಾಲ ಹೊರಗಿರ್ತಾರೆ ಅವರು. ಕೊಟ್ಟಿಲ್ಲ ಅಂತಂದ್ರೆ ಈಗಿರೋದೇನು ಕ್ಯಾನ್ಸಲ್ ಆಗಲ್ಲ. ಈಗಿರೋ 45 ದಿವಸದ ಇದ್ದೇ ಇದೆ. ದರ್ಶನ್ ಪರ ವಕೀಲ ಸಿ ವಿ ನಾಗೇಶ್ ವಾದ. ದರ್ಶನ್ ಈಗಾಗಲೇ ಹೊರಗಿದ್ದಾರೆ, 20-24 ದಿವಸ ಆಯಿತು. ಎಷ್ಟು ವ್ಯಾಲ್ಯೂಮ್ ಚಾರ್ಜ್ ಶೀಟ್ ಇದೆ ಅಂತ ಜಡ್ಜ್ ಹೇಳ್ತಾರೆ, ಗೊತ್ತಿಲ್ಲ ಅಂತ ದರ್ಶನ್ ಪರ ವಕೀಲ ಸಿ ವಿ ನಾಗೇಶ್ ಹೇಳ್ತಾರಂತೆ. ಹಾಗಾದರೆ ಯಾರು ಸರಿಯಾಗಿ ಓದ್ತಾ ಇಲ್ಲ ಅಂತ ನಗ್ತಾರಂತೆ ಜಡ್ಜ್. ಎಷ್ಟು ವ್ಯಾಲ್ಯೂಮ್ ಇದೆ ಅಂತ ಸಂದೇಶ್ ಚೌಟ ಅವರಿಂದ ಖಚಿತ ಮಾಹಿತಿ. ಎಷ್ಟು ವ್ಯಾಲ್ಯೂಮ್ ಚಾರ್ಜ್ ಶೀಟ್ ಇದೆ ಅಂತ ಜಡ್ಜ್. ಎಷ್ಟು ವ್ಯಾಲ್ಯೂಮ್ ಅಂದರೆ ಎಷ್ಟು ದೊಡ್ಡದು ಅಂತ. ಕಳೆದ ಬಾರಿ ನಿಮಗೆ ನಾವು ತೋರಿಸಿದ್ವಿ, 5-6 ಬುಕ್ಸ್ ಇತ್ತು. ವ್ಯಾಲ್ಯೂಮ್ 1, ವ್ಯಾಲ್ಯೂಮ್ 2, ವ್ಯಾಲ್ಯೂಮ್ 3 ಸಂಚಿಕೆ. ವ್ಯಾಲ್ಯೂಮ್ ಅಂದರೆ ರೇಣುಕಾಸ್ವಾಮಿ ಸಂದೇಶದ ಬಗ್ಗೆ ಜಡ್ಜ್ಗೆ ನಾಗೇಶ್ ಮಾಹಿತಿ. ಸರಸ್ವತಿ ಶಾರದೆ ನಾಡಲ್ಲಿ ಕೆಟ್ಟದಾಗಿ ಮೆಸೇಜ್ ಮಾಡ್ತಾ ಇದ್ದ. ರೇಣುಕಾಸ್ವಾಮಿ ಸಂದೇಶದ ಬಗ್ಗೆ ಜಡ್ಜ್ಗೆ ನಾಗೇಶ್ ಮಾಹಿತಿ ಕೊಡ್ತಾ ಇದ್ದಾರಂತೆ. ಅಂದರೆ ಭಾಳ ಕೆಟ್ಟದಾಗಿ ಮಾಡ್ತಾ ಇದ್ದ ಅಂತ. ಆತ ಕೇವಲ ಮೊದಲ ಆರೋಪಿಗೆ ಈ ರೀತಿ ಸಂದೇಶ ಕಳಿಸಿಲ್ಲ, ಸಾಕಷ್ಟು ಮಹಿಳೆಯರಿಗೆ ಇದೇ ಥರ ಸಂದೇಶ ಕಳಿಸ್ತಾ ಇದ್ದಾನೆ ಅಂತೇಳಿ ರೇಣುಕಾಸ್ವಾಮಿಯ ಮೆಸೇಜು ಬೇರೆ ಬೇರೆ ಹೆಣ್ಣು ಮಕ್ಕಳಿಗೆಲ್ಲ ಕಳಿಸಿದ್ದ. ಅದೆಲ್ಲ ಮಾಹಿತಿ ಸಂಗ್ರಹ ಮಾಡಿ ಸಿ ವಿ ನಾಗೇಶ್ ಜಡ್ಜ್ ಮುಂದೆ ಓದ್ತಾ ಇದ್ದಾರೆ. ಸಿ ವಿ ನಾಗೇಶ್ ರೇಣುಕಾಸ್ವಾಮಿ ಸಂದೇಶದ ಬಗ್ಗೆ ಜಡ್ಜ್ಗೆ ಸಂದೇಶದ ಬಗ್ಗೆ ನಾಗೇಶ್ ಮಾಹಿತಿ. ಅಶ್ಲೀಲ ಸಂದೇಶದಿಂದ ಅವರ ಮನಸ್ಥಿತಿ ಗೊತ್ತಾಗತ್ತೆ, ಎಷ್ಟು ಕೆಟ್ಟದಾಗಿ ಮೆಸೇಜ್ ಮಾಡ್ತಾ ಇದ್ದ ಅಂತ ಹೇಳಿ. ಗೊತ್ತಿರುವಂಥದ್ದೇ, ಅದನ್ನೇ ವಾಪಸ್ ಜಡ್ಜ್ಗಳ ಮುಂದೆ ಗಮನಕ್ಕೆ ತರಬೇಕಲ್ಲ.